ಸಾಲ್ವ್ ಮಾಡಿ ಹಾಕ್ಬಿಟ್ಟು ಸರ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾ? ಹಾ ಸರ್. ಸರಿ ಅಪ್ಪಿ, ನಾ ಹಾಕ್ತೀನಿ, ಸಾಲ್ವ್ ಮಾಡಿ ಹಾಕ್ತೀನಿ ತಗೋ ಗ್ರೂಪಿಗೆ. ಥ್ಯಾಂಕ್ ಯು. ಓಕೆ ಓಕೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೊಂಡ್ರಿ ಇದ್ರ ಮೇಲೆ ಐಸೋಪೆರಿಮೆಟ್ರಿಕ್ ಪ್ರಾಬ್ಲಮ್ ಮೇಲೆ. ಓಕೆ ಓಕೆ. ಆಗಲೇ ಕೇಳಿದಲ್ರಿ ಯಾವ್ದೋ ಹುಡುಗಿ ಒಬ್ಬಾಕಿ ಏನು ಫೈಂಡ್ ದಿ ಕರ್ವ್ ಪಾಸಿಂಗ್ ಥ್ರೂ ದಿ 0 1 and 1 2 along with the curve minimum. ಇದು ಎಕ್ಸ್ಟ್ರೀಮಮ್ ವ್ಯಾಲ್ಯೂ ಮೇಲೆ ಬರ್ತೈತೆ ಇದು ಮಿನಿಮಮ್ ಅಂಡ್ ಎಕ್ಸ್ಟ್ರೀಮಮ್ ಕ್ಯಾಲ್ಕುಲಸ್ ಆಫ್ ವೇರಿಯೇಷನಲ್ ಪ್ರಾಬ್ಲಮ್ ಮೇಲೆ ಬರ್ತೈತೆ. ಇದು ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಅಂತಂದ್ರೆ ಅದು ಮತ್ತೆ ನೀವು ಪಾಸಿಂಗ್ ದಿ ಕರ್ವ್ಸ್ ತಗೋಬೇಕು. ಸೊ ಅದನ್ನ ನಿಮ್ಗೆ ಹೇಳ್ತೀನಿ, ಆಮೇಲೆ ಅದನ್ನ ಬಿಡಿಸಿ ನಿಮ್ಗೆ ಇದು ಮಾಡ್ತೀನಿ ಅಂತ. ಓಕೆ, ಈಗ ನಾವು ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ 2 ಒಳಗಿನ ಪ್ರಾಬ್ಲಮ್ಸ್ ಅಲ್ಲಿ 2 ಪ್ರಾಬ್ಲಮ್ ಬರ್ತಾವು, ಇದೇ ಮಾಡಲ್ ಒಳಗೆ ಬರ್ತಾವು, ಒಂಚೂರು ಚೇಂಜ್ ಇರ್ತಾವು. ಸೊ ಅಲ್ಲಿ ಕಂಡೀಷನ್ ಕೊಟ್ಟಿರ್ತಾರೋ ಆ ಕಂಡೀಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೇಕಾಗ್ತೈತಿ. ಎಸ್, ಲೆಟ್ ಅಸ್ ಕಮ್ ಟು ದಿ ಅನದರ್ ಪ್ರಾಬ್ಲಮ್. ಸೊ ಕ್ವಶನ್, ಐ ಕ್ಯಾನ್ ರೈಟ್ ದಿ ಕ್ವಶನ್ ನೌ. ಏನಿದೆ ಪ್ರಾಬ್ಲಮ್ ಅದು ಒಂದ್ಸಲ ನಾನು ಬರ್ಕೊಂಡ್ಬಿಡ್ತೀನಿ ಅಂತ ಹೇಳ್ರಿ. ಫೈಂಡ್ ದಿ ಎಕ್ಸ್ಟ್ರೀಮಮ್ ಆಫ್ ದಿ ಫಂಕ್ಷನಲ್. Find the extremum of the functional extremum of the functional I is equal to integration from 0 to pi y dash square minus y square into dx under ಅದು ಮ್ಯೂಟ್ ಮಾಡ್ರಿ, ಯಾರಾದ್ರೂ ನೋಡ್ರಿ ಮ್ಯೂಟ್ ಮಾಡ್ರಿ ಅದನ್ನ. ಅಂಡರ್ ದಿ ಕಂಡೀಷನ್ಸ್ y of 0 is equal to 0 and y of pi is equal to 1 and subjected to the condition ಕಂಡೀಷನ್ ಅಲ್ಲ, ಕಾನ್ಸ್ಟೆಂಟ್ ಅಥವಾ ಕಂಡೀಷನ್ಸ್ ಎರಡು ಒಂದು. 0 to pi y into dx 1. ಇದು ಪ್ರಾಬ್ಲಮ್ ನೋಡ್ರಿ. ನಾನು ಮ್ಯೂಟ್ ಮಾಡ್ತೀನಿ ತಡ್ರಿ. ಓಕೆ ಫೈನ್. ಸೊಲ್ಯೂಷನ್ ನೋಡ್ರಿ. ಸೊ ಇದ್ರೊಳಗ ಪ್ರಾಬ್ಲಮ್ ಏನ್ ಚೇಂಜ್ ಅದ ರೀ? ಇದ್ರಾಗ ಏನು ಚೇಂಜ್ ಇಲ್ರಿ, ಹೊಸ ಪ್ರಾಬ್ಲಮ್ ಏನಲ್ಲ. ಬಟ್ ಇಲ್ಲಿ ಸೊಲ್ಯೂಷನ್ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಡಿಫ್ರೆಂಟ್ ಕಾಣಿಸ್ತೈತಿ. ಏನ್ ಡಿಫ್ರೆನ್ಸ್ ಕಾಣಿಸ್ತೈತಿ? ಇಲ್ಲಿಯೂ ಎಕ್ಸ್ಟ್ರೀಮಮ್ ಆಫ್ ದಿ ಫಂಕ್ಷನಲ್ ಅಂತಾನೆ ಕೇಳ್ಯಾರ, ಬಟ್ ಇಲ್ಲಿ ವ್ಯತ್ಯಾಸ ನಮಗೆ ಏನಾದ ಆ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಅಂದ್ರ ಇಲ್ಲಿ ಆ ಈಸ್ ಈಕ್ವಲ್ ಟು ಅಷ್ಟೇ ಕೊಟ್ಟಿದ್ರಲ್ಲಿ ಆಗಲೇ ಪ್ರಾಬ್ಲಮ್ ಒಳಗ. ಇಲ್ಲಿ ಒಂದು ಕಂಡೀಷನ್ ಕೊಟ್ಟಾರ. ರಿಮೆಂಬರ್, ಇಂಥದ್ದು ಒಂದು ಪ್ರಾಬ್ಲಮ್ ನಿಮ್ ಎಕ್ಸಾಮ್ ಒಳಗ ಬಂದಿರ್ತೈತಿ. ಕೇರ್ಫುಲಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಂಥದ್ದೊಂದು ಪ್ರಾಬ್ಲಮ್ ನಿಮ್ ಎಕ್ಸಾಮ್ ಒಳಗ ಫಿಕ್ಸ್ ಬಂದಿರ್ತೈತಿ. ಈ ಕ್ವಶನ್ 12ನೇದ್ರಾಗ ಬಿ ಕ್ವಶನ್ ಇರ್ತೈತಿ, 12th ಬಿ ಕ್ವಶನ್ ಇದೇ ಮಾಡಲ್ ಒಳಗೆ ಇರ್ತೈತಿ. ಪ್ರೊಸೀಜರ್ ಸೇಮ್. ಇದನ್ನ ಕೇಳಬಹುದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ಬಹಳ ಸಲ ಕೇಳ್ಯಾರ ಇದನ್ನ. ಇವನ್ ಇಟ್ ಈಸ್ ಇನ್ ಯುವರ್ ಮಾಡಲ್ ಕ್ವಶನ್ ಪೇಪರ್. ಸೊ ಇದನ್ನ ಕೇಳಬಹುದು ಅಥವಾ ಇದೇ ತರ ಬೇರೆ ಪ್ರಾಬ್ಲಮ್ ಕೇಳಬಹುದು. ಸೊಲ್ಯೂಷನ್ ನೋಡ್ರಿ, ನನಗೇನ್ ಗೊತ್ತೈತ್ರಿ? ಮೊದಲು ಐಸೋಪೆರಿಮೆಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಏನು? ಹಿಂಗ ಸಬ್ಜೆಕ್ಟೆಡ್ ಟು ದಿ ಕನ್ಸ್ಟ್ರೇಂಟ್ ಅಂತ ಕೊಟ್ಟಂದ್ರೆ ಇದು ಐಸೋಪೆರಿಮೆಟ್ರಿಕ್ ಪ್ರಾಬ್ಲಮ್. ಹಂಗಂದ್ರೆ ಏನ್ ಗೊತ್ತಿರ್ಬೇಕು ಮೊದಲು ನಮ್ಗ? ಇಲ್ಲಿ ನಾವು ಎಚ್ ಅನ್ನು ಡಿಫೈನ್ ಮಾಡ್ಕೋಬೇಕಾಗ್ತೈತ್ರಿ. ಇಲ್ಲಿ 2 ಫಂಕ್ಷನ್ಸ್ ಅದಾವ. ಫಸ್ಟ್ ಟೈಮ್ ನಾವ್ ಇಲ್ಲಿ ತನ ಹಿಂದೆ ಸ್ಟಡಿ ಮಾಡಿದ್ವಿ ಎಲ್ಲಾನು ಒಂದೇ ಒಂದು ನಮಗ್ ಏನ್ ಕೊಡ್ತಿದ್ರು? ಫಂಕ್ಷನ್ ಕೊಡ್ತಿದ್ರು. ಇಲ್ಲಿ 2 ಫಂಕ್ಷನಲ್ ಕೊಟ್ಟಾರ. ದೇರ್ ಆರ್ 2 ಫಂಕ್ಷನಲ್ಸ್. 2 ಫಂಕ್ಷನಲ್ಗಳು ಅದಾವಪ್ಪ ಅಂತಂದ್ರ, 2 ಫಂಕ್ಷನಲ್ಗಳದಾವ ಅಂತಂದ್ರ ಅಲ್ಲಿ ನಾನು ಒಂದು ಫಂಕ್ಷನಲ್ ಎಫ್ ಅನ್ಕೋಬೇಕು, ಇನ್ನೊಂದು ಫಂಕ್ಷನಲ್ ಜಿ ಅನ್ಕೋಬೇಕು. ಸೊ ಅದನ್ನ ಸೊಲ್ಯೂಷನ್ ಮಾಡ್ತೀನಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಫಸ್ಟ್ ಯಾವತ್ತು ಗಿವನ್ ಬರ್ಕೋಬೇಕ. ಗಿವನ್ ಐ ಇಸ್ ಈಕ್ವಲ್ ಟು 0 to 5 y dash square minus y square into dx ಕೊಟ್ಟಾರು. ಆಮೇಲೆ ಇದ್ರಾಗ ಇನ್ನೊಂದು ಏನು ಕೊಟ್ಟಾರಪ್ಪ? ಇದಕ್ ನಾ ಏನ್ ಅನ್ಕೋತೀನಿ? ಎಫ್ ಅನ್ಕೋತೀನಿ. ಇನ್ನೊಂದು ಕೊಟ್ಟಾರು 0 to pi y dx ಅಂತ ಕೊಟ್ಟಾರು, ಈಸ್ ಈಕ್ವಲ್ ಟು 1. ಸೊ ಸಮಟೈಮ್ಸ್ ಇದು y dx is equal to 36 ಅಂತ ಕೊಡ್ತಾರೋ, y square dx is equal to 44 ಅಂತ ಕೊಡ್ತಾರೋ, 16 ಅಂತ ಕೊಡ್ತಾರೋ. ಏನೇ ಕೊಡ್ಲಿ, ಆ ಕೊಟ್ಟದನ್ನ ಇಲ್ಲಿ ತಗೊಳ್ಳೋದು ಅಷ್ಟೇ ನಮ್ ಕೆಲಸ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಹೋಗೈತೆ ನೋಡೋದು. y square dx is equal to 16 ಅಂತ ಏನೋ ಕೊಟ್ಟಾರ. ಅದನ್ನ ಪ್ರಾಬ್ಲಮ್ ಒಂದು 32 ಕೊಟ್ಟರು, ಒಂದು 16 ಕೊಟ್ಟರ. ಸೊ ಅದು ಹಂಗಾರಿ ಏನ್ ಕೊಟ್ಟಿರ್ತಾರ ನೀವು ಅದನ್ನ ತಗೋಬೇಕು, ಮತ್ತೆ ನಿಮ್ದ ಸ್ವಂತ ತೊಗೊಳಂಗಿಲ್ಲ, ಅಗಳೇನ್ ಹೇಳಿಲ್ಲ. ಈಗ ನೋಡ್ರಿ, ನನಗ I is equal to ನಾ ತಗೋತೀನಿ ಇಲ್ಲಿ. So here you can consider f is equal to ಒಂದನೇ ಕಂಡೀಷನ್ ಏನದು? f is equal to ಏನೈತಿ?
y dash square minus y square. ಇನ್ನೊಂದು ಏನದರಿ g is equal to ಒಂದು ಕೊಟ್ಟಾರ ಏನು y ಅಂತ ಕೊಟ್ಟಾರ ಬರೀ g is equal to. ನಾ ಈಗ h ಬರ್ಕೋಬೇಕಾಗೈತ್ರಿ. h ಬರ್ಕೋಬೇಕಾಗೈತಿ ಅಂತಂದ್ರೆ it is a new function which is combined of f and g. We'll get a new function h. That new function is formed by sum of f and g with respect to g with a constant parameter. That is h is equal to f plus lambda g. ಎಲ್ಲ ಪ್ರಾಬ್ಲಮ್ಗೂ ಸೇಮ್. ಈ ಮಾಡೆಲ್ ನ ಬಂದು ಎಲ್ಲಾ ಪ್ರಾಬ್ಲಮ್ಗೂ h ಸೇಮ್ f plus lambda g. ನೀವು ಲ್ಯಾಂಬ್ಡಾ ವಲ್ಲಿ ಅಂದ್ರೆ ನಿಮ್ಗೆ ಪ್ರೀತಿ ಯಾರ ಮ್ಯಾಗ ಇರ್ತೈತೆ ಅವ್ರ ಹೆಸರಲ್ಲಿ ತಗೋಬಹುದು. ಬಟ್ ಅಲ್ಲಿ ಕಾನ್ಸ್ಟೆಂಟ್ ಅಂತ ಮೆನ್ಷನ್ ಮಾಡ್ಬೇಕು ನೀವು ಅದನ್ನ. ವಿಚ್ ಇಸ್ ಈಗ ನೋಡ್ರಿ h is equal to f plus f ಇಲ್ಲೈತಿ f ಇಲ್ಲೈತಿ f dash square ಅಲ್ಲ y dash square minus y square ಇದು f plus lambda g ಅಂದ್ರೆ y. ಇಷ್ಟು ಬರ್ಕೊಂಡೆ ನಾವು h is equal to ಬರ್ಕೊಂಡೆವು. h is equal to ಬರ್ಕೊಂಡ ಆದ್ಮೇಲೆ which is independent of ಏನಿಲ್ಲ ಇದ್ರೊಳಗ ಇಂಡಿಪೆಂಡೆಂಟ್ ಆಫ್ ಏನಿಲ್ಲ. Can anybody tell? ಇದು ಇಂಡಿಪೆಂಡೆಂಟ್ ಆಫ್ ಏನಾಗ್ತೈತಿ? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಕ ರೆಡಿ ಇದ್ರೆ ಆನ್ಸರ್ ನೀವು ಹಂಗ ಸ್ವಲ್ಪ ಹೇಳ್ಬಹುದು ಮತ್ತೆ ವಾಪಸ್ ಮ್ಯೂಟ್ ಮಾಡ್ಬೇಕ. ಇಂಡಿಪೆಂಡೆಂಟ್ ಆಫ್ x. ಇಂಡಿಪೆಂಡೆಂಟ್ ಆಫ್ x ಫಾರ್ಮುಲಾ ಏನಾಗೈತಿ? Independent of x. Dou s F minus dou into dash divided by F minus y dash. F minus y dash dou f by dou y dash is equal f to minus y dash dou f by dou dou y f by dash. dou y dash k. f ತಗೋಬೇಕ್ರಿ ಸರ್. ಸಿ ಎಫ್ ಯವ್ ಯಾಕ ಏನ್ ಬೇಕಾತು ಅದು ಕಾನ್ಸ್ಟೆಂಟ್. ನಿಮಗೆ ಯಾವ್ದು ಬೇಕಾದ ನೀವು ತಗೋಬಹುದು. ಇಲ್ಲಿ ನನಗೆ ಕೆ ತಗೋತೀನಿ ಅಷ್ಟ. ಇಲ್ಲಿ ನನಗ ಎಫ್ ಜಾಗದಾಗ ಅವ್ರ ಫಂಕ್ಷನ್ ನನಗೆ ಏನ್ ಕೊಟ್ಟಾರ ಇಲ್ಲಿ ಎಚ್ ಕೊಟ್ಟಾರ. ರಿಮೆಂಬರ್ ಹಂಗಾದ್ರ ನಾ ಎಫ್ ಜಾಗದಾಗ ಎಚ್ ಮೈನಸ್ ವೈ ಡ್ಯಾಶ್ ಇಂಟು ಡೋ ಎಫ್ ಇದ್ದಲ್ಲಿ ಡೋ ಎಚ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್ ಕೆ. ಇಷ್ಟು ಬರ್ದ್ರ 1 ಮಾರ್ಕ್ಸ್ ಬಂತ. ಏನದ ಇದ್ರೊಳಗ ಕ್ವಶನ್ ದಾಗ ಏನ್ ಕೊಟ್ರ ಅದನ್ನ ಒಳ್ಳೆ ಇಲ್ಲಿ ಬರ್ದಿನಿಪ್ಪ 1 ಮಾರ್ಕ್ಸ್ ಸಿಗ್ತೈತಿ. ಅದ್ ಹೆಂಗ್ ಫೇಲ್ ಹಾಕಿರಿ ಮ್ಯಾಥ್ಸ್ ಒಳಗ? ಬಾಳ ಡಿಫಿಕಲ್ಟ್ ಐತ್ರಿ ಮ್ಯಾಥ್ಸ್ ಫೇಲ್ ಆಗೋದು. ಆದ್ರೂ ನೀವು ಬಯಸಿ ಫೇಲ್ ಹಾಕಿರಿ ನಮ್ಗೆ ಏನ್ ಮಾಡಕ್ ಆಗುತ್ತೆ. ಓಕೆ ಹಂಗಾರ ಮುಂದಿನ ಕೆಲಸ ಏನ್ರಿ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಕೊಟ್ಟದ ಮ್ಯಾಲ ಎಲ್ಲ ವ್ಯಾಲ್ಯೂ ಅದಾವ ಆ ವ್ಯಾಲ್ಯೂ ತಂದು ಇಲ್ಲಿ ತುಂಬ್ರಿ. ಎಚ್ ನೀ ಎಲ್ಲಿದೀಪ? ನೀ ಇಲ್ಲದಿಯಾ? ಬಾ ಏನದೀನಿ y dash ಸ್ಕ್ವೇರ್ ಮೈನಸ್ y dash ಸ್ಕ್ವೇರ್ ಮತ್ತ ಅದು ಇದು ಏನಿದೆ ಅದ ಬರ್ಕೊಂಡೆ ಮುಗಿಯ್ತು. ನೀ ಎಚ್ ಜಾಗದಾಗ ನೀ ಏನದಿ ಬರ್ಕೊಂಡೆ. y dash ಇದೀಪ ನೀ ಹಂಗ ಇರು, ನೀನ್ ಏನೂ ಇಲ್ಲ ಬರ್ಕೊಳಕ್. ನೀ ಏನದಿಪ್ಪ ಡೋ ಬೈ ಡೋ y dash ಹಂಗ ಇರು. ಎಚ್ ನೀ ಏನದಿಪ್ಪ ಇಲ್ಲಿ ಎಚ್ ಇದೆಯಾ? ಹಂಗಾರ ಎಚ್ ಇದೆ ಅಂದ್ರ ಎಚ್ ಏನದೀನಿ ಎಚ್ ಇಲ್ಲಿ ಮ್ಯಾಲ ಇದೀನಿಲ್ಲ ಅದನ್ನ ಬರ್ಕೋರಿ. ಏನದು y dash ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ y. ಸೊ ಇಸ್ ಈಕ್ವಲ್ ಟು ಮುಂದೆ ಏನದಿಪ್ಪ ನೀ ಕಾನ್ಸ್ಟಂಟ್ ಹಂಗ ಇರು. ನೀ ಏನಪ್ಪ ಹಂಗ ಇರಪ್ಪ. ನಿಂದೇನು ಡಿಫರೆನ್ಸಿಯೇಷನ್ ಇಲ್ಲ ಏನೂ ಇಲ್ಲ. ಆಸ್ ಇಟ್ ಈಸ್ ಕೂತ್ಬಿಡ ನೀ ಸುಮ್ಮ ಮೈನಸ್ y dash. ನೀ ಡಿಫರೆನ್ಸಿಯೇಷನ್ ಅದೇನಪ್ಪ? ಹಂಗಾರ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಏನೈತಿಪ್ಪ y dash ಅದೀನ್ರಿ. y dash ಇದೆಯಾ? ಹಂಗಾರ ಉಳಿದ್ ನೀ ಏನಕ್ಕಿಪ್ಪ? ನೀ ಕಾನ್ಸ್ಟಂಟ್ಲ ನೀ ಹೋಗಿ ನೀ ಜೀರೋ. ನೀ ಏನದಿಪ್ಪ ನೀನು ಕಾನ್ಸ್ಟಂಟ್ ನೀನು ಜೀರೋನಲ್ಲ. ನೀ ಒಬ್ಬ y dash ಇದೆಯಾ? ಹಂಗಾರ ಬಾ y dash ಇದೆ. ನೀ ಏನಕ್ಕಿಪ್ಪ? ನಾ 2y dash ಹಾಕ್ತೀನಿ. y dash ಸ್ಕ್ವೇರ್ ಇದು 2y dash. ನೀ ಅಪ್ಪಕ್ಕೆ ನಿನ್ನಿಂದ ಏನು ಹಿಂದ ಮುಂದೆ ಡಿಫರೆನ್ಷನ್ ಇಲ್ಲ ಏನು ಹಂಗ ಇದ್ಬಿಡಿ ನೀ ಡೈರೆಕ್ಟ್ ಕಾನ್ಸ್ಟಂಟ್ ಕೆ. ಮುಂದ ಸಿಂಪ್ಲಿಫಿಕೇಶನ್ ಮಾಡ್ಬೇಕಲ್ರಿ. ಮುಂದೆ ಮತ್ತ ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕು? ಸಿಂಪ್ಲಿಫಿಕೇಶನ್ ಏನ್ ಮಾಡ್ಬೇಕು? ಏನ್ ಸೇಮ್ ಇದು ಒತ್ತಡೆ ಮಾಡುದ್ರಿ ಸೇಮ್ ಅಂತೇಳಿ. y dash ಸ್ಕ್ವೇರ್ ಹಂಗ ಇರಪ್ಪ ನೀ. ಮುಂದ ಏನದಿಪ್ಪ ನೀ y dash y ಸ್ಕ್ವೇರ್ ಇದೆಯಾ? y ಸ್ಕ್ವೇರ್ ನೀ ಹಂಗ ಇರು. ಮತ್ತೇನದಿಪ್ಪ ನೀ ಪ್ಲಸ್ ಈ ಲ್ಯಾಂಬ್ಡಾ y ಹಂಗ ಇರಪ್ಪ ಮೈನಸ್ ಇಲ್ಲಿ 2 y dash ಸ್ಕ್ವೇರ್ ಇದೀಪ 2 y dash ಸ್ಕ್ವೇರ್ ಬಾ ಇಸ್ ಈಕ್ವಲ್ ಟು ಕೆ. ನೀನದಿಪ್ಪ ಮುಂದ್ ಮತ್ತ y dash ಸ್ಕ್ವೇರ್ ಇದೆ. ಇಲ್ಲಿ 1 2 ಇದ್ರಾಗ 2 ಅದಾವು ಇದ್ರಾಗ 1 ಅದಾವು. 2 y dash ಸ್ಕ್ವೇರ್ ಒಳಗ 1 y dash ಸ್ಕ್ವೇರ್ ಹೋದ್ರೆ ಏನ್ ಉಳಿತಿಪ್ಪ ನೀ? 1 ಮೈನಸ್ y dash ಸ್ಕ್ವೇರ್ ಉಳಿತೈತ್ರಿ. ಮೈನಸ್ y dash ಸ್ಕ್ವೇರ್ ಉಳಿದ್ಯಾ? ಮುಂದೆ ಮೈನಸ್ y dash ಸ್ಕ್ವೇರ್ ಉಳಿದ ಕೂಡ ಮುಂದೆ ಏನ್ ಬರ್ತಿಪ್ಪ ನೀ? ಎಲ್ಲೋ ಏನೋ ಮಿಸ್ ಹೊಡಕತ್ತಲ್ಲ ಇದು. ಇರ್ಲಿ ಏನಾಗಿಲ್ಲ. y dash ಸ್ಕ್ವೇರ್ ಆತ. ಇಲ್ಲಿ ಏನ್ ಬಂದ ಮುಂದೆ 1 y dash ಸ್ಕ್ವೇರ್ 1 y ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ y ಇಸ್ ಈಕ್ವಲ್ ಟು ಕೆ. ಇದನ್ನ ಒಂದ್ ಸ್ವಲ್ಪ ಚಂದಾಗಿ ಬರ್ದ್ಬಿಟ್ರೆ
y dash square plus y square plus lambda y is equal to k. ಏನಾತ್ರಿ ಇದು ಮತ್ ಒಳ್ಳೆ ಎಫ್ ಬಂತು, ಆದ್ರ ಅಲ್ಲಿ ಏನಿತ್ತು ಮೈನಸ್ ಇತ್ತು, ಇಲ್ಲಿ ಏನ್ ಬಂತು ಪ್ಲಸ್ ಬಂತು. ಹಂಗಾರ ಇಷ್ಟು ಬಂದೈತೆ ಅಂದ್ಮೇಲೆ ನನಗ y ಡ್ಯಾಶ್ ಸ್ಕ್ವೇರ್ ಅಂತ ಇದೆ. y ಡ್ಯಾಶ್ ಸ್ಕ್ವೇರ್ ಅನ್ನ ನಾನು ಇಲ್ಲಿ ಕಾನ್ಸ್ಟೆಂಟ್ ತಗೋಬೇಕಾಗಿತ್ತಪ್ಪ ಅಂತಂದ್ರ ಫಸ್ಟ್ ನನಗ ಡಿಫ್ರೆನ್ಸಿಯೇಷನ್ ಮಾಡೋದು ಗೊತ್ತಾಗ್ಬೇಕು. ಹೆಂಗ್ ಡಿಫ್ರೆನ್ಸಿಯೇಷನ್ ಮಾಡೋದು ಗೊತ್ತಾಗ್ಬೇಕ್ರಿ ನಮಗ? ಇಲ್ಲಿ ನನಗ ವಿತ್ ರಿಸ್ಪೆಕ್ಟ್ ಟು ಎಚ್ ಮಾಡಕತ್ತೀನಿ ಅಂತಂದ್ರ ನನಗೆ ಇಲ್ಲಿ ಕಾನ್ಸ್ಟೆಂಟ್ ಏನದ ಒಂದು ಫಂಕ್ಷನ್ ಕ ಅಂದ್ರ ಇಲ್ಲಿ ಎಕ್ಸ್ ಅನ್ನೋ ಒಂದು ಫಂಕ್ಷನ್ ಕ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇದ್ದಾಗ ನನಗೆ ಎಷ್ಟು ಸಿಕ್ತು, ಇನ್ನ ನಾ ಯೂಲರ್ಸ್ ಇಕ್ವೇಶನ್ ಒಂದು ಯೂಸ್ ಮಾಡ್ಕೋಬೇಕಲ್ಲ. ಯೂಲರ್ಸ್ ಇಕ್ವೇಶನ್ ಯೂಸ್ ಮಾಡಿ ನಿಮಗೆ ಯಾವುದೇ ಇರ್ಲಿ, ಫಸ್ಟ್ ನಿಮಗೆ ಯೂಲರ್ಸ್ ಇಕ್ವೇಶನ್ ಬಂತು ಅಂತಂದ್ರ ಅದ್ರಾಗ ಒಂದ್ಸಲ ಚೆಕ್ ಮಾಡಿ ನೋಡೋಣಲ್ರಿ ಯೂಲರ್ಸ್ ಇಕ್ವೇಶನ್ ಒಳಗೆ ಏನಾಗ್ತೈತೆ. ಸೊ ಯೂಲರ್ಸ್ ಇಕ್ವೇಶನ್ ಚೆಕ್ ಮಾಡಿದ್ರೆ ಏನ್ ಬರ್ತೈತೆ ನೋಡ್ರಿ ಅದು. ಸೊ ಡೋ ಎಚ್ ಬೈ ಯೂಲರ್ಸ್ ಇಕ್ವೇಶನ್ ಡೋ ಎಚ್ ಬೈ ಡೋ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಚ್ ಬೈ ಡೋ ವೈ ಡ್ಯಾಶ್ ಸೊ ಈಸ್ ಈಕ್ವಲ್ ಟು 0. ಇದು ಮಾಡಿ ನಾನು ನೋಡೋಣ ಏನ್ ಬರ್ತೈತಿ. ಡೋ ಬೈ ಡೋ ವೈ ಆಫ್ ಡೋ ಎಚ್ ಬೈ ಡೋ ಎಕ್ಸ್ ಅಂತಂದ್ರೆ ಏನ್ ಬರ್ತೈತ್ರಿ ಆನ್ಸರ್. ದಿಸ್ ಈಸ್ y ಡ್ಯಾಶ್ ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ y ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಮುಂದಿನ ಏನಪ್ಪಾ ಇದು ಡೋ y ಡ್ಯಾಶ್ ಬೈ ಇಲ್ಲಿ ಕಂಡಿಡಿದಿಲ್ಲ ಆಲ್ರೆಡಿ ನಾ. ಡೋ ಎಚ್ ಬೈ ಡೋ y ಡ್ಯಾಶ್ ಇಲ್ಲಿ ಐತಿ, ಇಲ್ಲ ಅದ ನೋಡ್ರಿ ಏನ್ ಬಂದಿತ್ತು ಆನ್ಸರ್ 2y ಡ್ಯಾಶ್ ಬಂದೈತಿ. ಸೊ 2y ಡ್ಯಾಶ್ ದಿಸ್ ಇಸ್ y ಡ್ಯಾಶ್ ಇಂಟು 2y ಡ್ಯಾಶ್ ಐತಿ, ಬಟ್ ಇದಿಷ್ಟು ನಮಗೆ ಬೇಕಾಗಿತ್ತು ಇದ್ರ ವ್ಯಾಲ್ಯೂ ಏನು 2y ಡ್ಯಾಶ್. ಸೊ ದಿಸ್ ಇಸ್ 2y ಡ್ಯಾಶ್ ಡೈರೆಕ್ಟ್ ಬರೆದು ಬಿಡ್ತೇನೆ 2y ಡ್ಯಾಶ್ ಈಸ್ ಈಕ್ವಲ್ ಟು 0. ಸೊ ಮುಂದೆ ಏನೈತ್ರಿ ಇದು ಮತ್ತೆ ಇದನ್ನ ಹಿಂದಿನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಮೈನಸ್ 2y ಪ್ಲಸ್ ಲ್ಯಾಂಬ್ಡಾ ಇನ್ನೊಂದು ಮೈನಸ್ 2y ಡಬಲ್ ಡ್ಯಾಶ್ ಇದ್ರ ಡಿಫ್ರೆನ್ಸಿಯೇಷನ್ ಈಸ್ ಈಕ್ವಲ್ ಟು 0. ಇದನ್ನ ಇನ್ನೊಂದು ಸ್ವಲ್ಪ ಚಂದ ಬರ್ದು ಬಿಟ್ರ y ಡಬಲ್ ಡ್ಯಾಶ್ ಪ್ಲಸ್ y ಮೈನಸ್ ಲ್ಯಾಂಬ್ಡಾ ಬೈ 2 ಆಗ್ಬಿಡ್ತೈತಿ ಇದು. ಯಾಕಂದ್ರೆ ಲ್ಯಾಂಬ್ಡಾ ಇಲ್ಲ, ಇದು 2 ಕಾಮನ್ ತೆಗೆದ್ರೆ ಇದ್ರ ಲ್ಯಾಂಬ್ಡಾ ಮುಂದೆ 2 ಇಲ್ಲ, ಅದಕ್ಕೆ ಡಿವೈಡೆಡ್ ಬೈ 2 ಆಗ್ತೈತಿ. ಸೊ ಈಸ್ ಈಕ್ವಲ್ ಟು 0. ಸೊ ಲಾಸ್ಟ್ ಫೈನಲಿ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನಿಮ್ಗೆ ಏನ್ ಬರ್ತೈತಿ ಅಂದ್ರ y ಡಬಲ್ ಡ್ಯಾಶ್ y ಮೈನಸ್ ಲ್ಯಾಂಬ್ಡಾ ಬೈ 2 ಈಚೆ ಕಡೆ ತಂದ್ಬಿಟ್ರೆ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2. ಇದನ್ನ ಹೆಂಗ್ ಬರ್ಕೋತೀವಪ್ಪ ಅಂತಂದ್ರೆ ಇಲ್ಲಿ y ಕಾಮನ್ ಇರ್ತೈತಿ. ಇದು ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿ ಸ್ಕ್ವೇರ್ y ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಲ್ಲ y ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2. ಸೊ ನನಗ್ ಗೊತ್ತಾಗಿತ್ತು ಇಲ್ಲಿ ಏನ್ ಗೊತ್ತಾಗಿತ್ತು ನನಗಂತಂದ್ರ ಸರ್ ಫಸ್ಟ್ ನೀವು ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ ತಗೊಂಡು ಏನೇನೋ ಮಾಡ್ಕೊತ ಹೋದ್ರಿ, ಇಲ್ಲಿ ಬಂದು ನಿಂತು ಮತ್ ವಾಪಸ್ ನೀವು ಏನ್ ಮಾಡಕತ್ತೀರಿ ಈಗ ಯೂಲರ್ಸ್ ಇಕ್ವೇಶನ್ ತಗೊಂಡ್ರಿ. ನೀವು ಆಗಲೇ ಏನ್ ಹೇಳಿದ್ರಿ ನನಗ ಯೂಲರ್ಸ್ ಇಕ್ವೇಶನ್ ಅರ ತಗೋರಿ, ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅರ ತಗೋರಿ. ಇಲ್ಲಿ ನೀವು ಅದನ್ನು ತಗೊಂಡ್ರಿ ಇದನ್ನು ತಗೊಂಡ್ರಿ, ಇಲ್ಲಿ ಬಂದ್ ನಿಂತಲ್ಲ ಇಲ್ಲಿ ಮುಂದಿನ ಏನಾತು ಅಂತ ನಿಮ್ ಕ್ವಶನ್ ಕೇಳಾಕತ್ತೀರಿ ಅಂತ ಅನ್ಕೊಂಡಿನ. ಕರೆಕ್ಟಾ? ನಾನ್ ನಿಮ್ಗೆ ಅನ್ಮ್ಯೂಟ್ ಮಾಡ್ಬೇಕಂದ್ರೆ ಮತ್ ವಾಪಸ್ ನೀವು ಮ್ಯೂಟ್ ಮಾಡೋದಿಲ್ಲ, ಅದಕ್ಕೆ ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡೋಲ್ಲ. ಏನು ನೀವು ಕ್ವಶನ್ ಕೇಳಿದ ತಕ್ಷಣ ನೀವು ಮ್ಯೂಟ್ ಮಾಡೋದಿತ್ತಪ್ಪ ಅಂದ್ರೆ ಅಷ್ಟ ಅನ್ಮ್ಯೂಟ್ ಮಾಡ್ತೀನಿ. ಸೊ ಇದೊಂದ್ಸಲ ಅನ್ಮ್ಯೂಟ್ ಮಾಡಿರ್ತೀನಿ, ನೀವು ಕ್ವಶನ್ ಕೇಳೋದಾದ್ಮೇಲೆ ಮತ್ತೆ ಮ್ಯೂಟ್ ಮಾಡ್ಬಿಡ್ಬೇಕು. ಓಕೆ, ನಾ ಕ್ಲಾರಿಫೈ ಕೊಡ್ತೀನಿ ಈಗ. ಓಕೆ, ಸೊ ಇಲ್ಲಿ ನೋಡ್ರಿ ನಿಮಗೆ ಇನ್ನೊಂದು ಕ್ಲಾರಿಫಿಕೇಶನ್. ಹಾ ಹೇಳ್ರಿ. y dash square plus y square minus lambda y ಆಗ್ಬೇಕು ಸರ್. ಹೌದೌದು ಮೈನಸ್, ಯಾಕಂದ್ರೆ ಇಲ್ಲಿ ಮೈನಸ್ ತೆಗೆದಿನಿ, ಮೈನಸ್ ಲ್ಯಾಂಬ್ಡಾ ವೈ. ಮೈನಸ್ ಲ್ಯಾಂಬ್ಡಾ ವೈ ಈಕ್ವಲ್ ಟು ಕೆ ಇಷ್ಟು ಬಂತಲ್ಲ. ಈಗ ನಾನು ಯೂಲರ್ಸ್ ಇಕ್ವೇಶನ್ ತಗೊಂಡೆ. ಯೂಲರ್ಸ್ ಇಕ್ವೇಶನ್ ತಗೊಂಡು ಡೋ ಎಚ್ ಬೈ ಡೋ ವೈ ಮಾಡಿದೆ. ನನಗೆ ಇಲ್ಲಿ ಯೂಲರ್ಸ್ ಇಕ್ವೇಶನ್ ತಗೊಂಡು ಸಿಂಪ್ಲಿಫೈ ಮಾಡಿದ ನನಗೆ ಇಷ್ಟು ಬಂತು. ಸೊ ಇಲ್ಲಿ ಬಂದ್ ಆದ ನಂತರ ನಿಂತು ಬಿಡ್ತೈತೆ. ಮುಂದೆ ನಾ ಏನ್ ಮಾಡ್ಬೇಕು ಅಂತೇಳಿ ನೀವು ನೆನಪಿಟ್ಕೋರಿ. ಇದನ್ನ ಇಲ್ಲಿ ಇಷ್ಟು ನಾ ಇದನ್ನ ಯಾಕೆ ಕಂಡುಕೊಂಡಪ್ಪ ಅಂತಂದ್ರೆ ವಿಚ್ ಈಸ್ ಆಫ್ ದಿ ಫಾರ್ಮ್, ಈ ಫಾರ್ಮ್ ನ ವಾಪಸ್ ಇದು ಈ ಫಾರ್ಮ್ ನ ಬರ್ತೈತೋ ಇಲ್ಲೋ ಅಂತ ನಾ ಇಲ್ಲಿ ಚೆಕ್ ಮಾಡಿದೆ. ಈ ಫಾರ್ಮ್ ನ ಬರ್ತೈತೋ ಇಲ್ಲೋ ಅಂತ ಚೆಕ್ ಮಾಡಿದೆ, ಬಂತು, ನೋ ಪ್ರಾಬ್ಲಮ್ ಅಟ್ ಆಲ್. ಆದ್ರೆ ನನಗೆ ನೋಡ್ರಪ್ಪ ಮತ್ತೆ ಚಲೋ ಮಾಡಿದ್ರು ನೋಡ್ರಿ, ನನಗೆ ಅದಕ್ಕೆ ಅನ್ಮ್ಯೂಟ್ ಮಾಡೋದಿಲ್ಲ, ವಾಪಸ್ ಮ್ಯೂಟ್ ಮಾಡ್ಬೇಕ್ರಿ. ನೀವು ಡಿಸ್ಟರ್ಬೆನ್ಸ್ ಆಗ್ತೈತಿ, ಅಲ್ಲಿ ಮನ್ಯಾಗ ಏನಾರ ಮಾತಾಡ್ತಿರ್ತೀರಿ ಪರ್ಸನಲ್, ಅವೆಲ್ಲ ನಮಗ್ ಕೇಳಿಸ್ತಾವ. ಓಕೆ, ಇಷ್ಟಾದ್ಮೇಲೆ ಇದು ನಾ ಎದಕ್ಕೆ ಇದನ್ನ ಮಾಡ್ಕೊಂಡಪ್ಪ ಅಂತಂದ್ರೆ ಐ ವಾಂಟೆಡ್ ಟು ಚೆಕ್ ಈಸ್ ಇಟ್ ಇನ್ ದಿ ಫಾರ್ಮ್ ಆಫ್ ಲೈಕ್ ದಿಸ್ ಆರ್ ನಾಟ್. ಬಟ್ ನಾವು ಯೂಲರ್ಸ್ ಇಕ್ವೇಶನ್ ಮಾಡ್ಕೊಂಡಾಗ ಡೋ ಬೈ ಡೋ ವೈ ಎಚ್ ದಿ ವ್ಯಾಲ್ಯೂ ಆಸ್ ಇಟ್ ಇಸ್ ಬರ್ದಿಯ ಮೈನಸ್, ನೀವು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ, ಗೊತ್ತಿರ್ಲಿ. ಬೇಕಂದ್ರೆ ಮಾಡ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್.
ಸೊ ಇದನ್ನ ಡೈರೆಕ್ಟ್ ಆಗಿ ನೀವು ಯೂಲರ್ಸ್ ಇಕ್ವೇಶನ್ ಹಾಕಿದಾಗ ನನಗೆ ಡೋ ಎಚ್ ಬೈ ಡೋ ವೈ ಡ್ಯಾಶ್ ಬೇಕು. ನನಗೆ ಇಷ್ಟು ಗೊತ್ತಿದ್ರೆ ಸಾಕು, ಇಲ್ಲಿ ತನಕ ಗೊತ್ತಿದ್ರೆ ಸಾಕು. 2y ಡ್ಯಾಶ್ ಬಂತು. ಸೊ 2y ಡ್ಯಾಶ್ ಅನ್ನ ಮತ್ತೊಂದ್ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ನೋಡ್ರಿ ಆರ್ಡಿನರಿ ಡಿಫರೆನ್ಷಿಯೇಷನ್ ಐತಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಆರ್ಡಿನರಿ ಡಿಫರೆನ್ಶಿಯೇಷನ್. ಅದೇ ಪಾರ್ಷಿಯಲ್ ಇತ್ತಪ್ಪ ಅಂತಂದ್ರೆ 0 ಆಗಿಬಿಡ್ತಿತ್ತು. ಆರ್ಡಿನರಿ ಇದ್ದ ಸಲುವಾಗಿ 2y ಡ್ಯಾಶ್ ಅನ್ನ 2y ಡ್ಯಾಶ್ ಡಿಫರೆನ್ಷಿಯೇಷನ್ y ಡಬಲ್ ಡ್ಯಾಶ್ ಹಿಂದ ಮೈನಸ್ ಮೈನಸ್, ಇದು y ಡ್ಯಾಶ್ ಸ್ಕ್ವೇರ್ ಐತಿ ವಿತ್ ರಿಸ್ಪೆಕ್ಟ್ ಟು y ಮಾಡಕತ್ತೀನಿ, ಹೋಗ್ತಿದ್ದು 0 ಆಗಿಬಿಡ್ತಿದ್ದು. ಯಾಕೆ? ವಿತ್ ರಿಸ್ಪೆಕ್ಟ್ ಟು y ಮಾಡತ್ತೀನಿ. ಸೊ ಮೈನಸ್ y ಸ್ಕ್ವೇರ್ ಮೈನಸ್ 2y ಆಯ್ತು, ಪ್ಲಸ್ ಲ್ಯಾಂಬ್ಡಾ y, ಲ್ಯಾಂಬ್ಡಾ ಕಾನ್ಸ್ಟೆಂಟ್ y ದ ಡಿಫರೆನ್ಷಿಯೇಷನ್ 1. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ತನಕ ಇದೆಯಲ್ಲ ಹೈಸ್ಕೂಲ್ ಅಲ್ಜಿಬ್ರಾ ಐತಿ, ಶಾಲೆ ಕಲ್ತಿರ್ತೀರಿ ಸಣ್ಣವರಿದ್ದಾಗ, ಕೂಡ್ಸೋದು ಕಳೆದು ಅದು ಅಲ್ಜಿಬ್ರಾ ಬಂದಿರ್ತೈತಿ. ಈಗ ಮುಂದೆ ನಾ ಏನ್ ಮಾಡ್ತೀನಿ, ಇದು ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ y ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2. ಇದು ಮತ್ತೆ ನೀವು 4ನೇ ಸೆಮಿಗೆ ಬಂದಿವ್ರು ನಾವು, ಫೋರ್ತ್ ಸಮ್ ಡಿಫರೆನ್ಷಿಯಲ್ ಇಕ್ವೇಶನ್ ಬಂದೇವ್ರಿ 4ನೇ ಸೆಮಿಗೆ. 4ನೇ ಸೆಮ್ ಅಂದ್ರೆ ಡಿಫರೆನ್ಷಿಯಲ್ ಎಲ್ಲಿ ಗೊತ್ತಿರ್ತೈತ್ರಿ ಸರ್, ನಾವು ನೀನು ಕಲ್ತದ ನಮಗೆ ನೆನಪಿರೋದಿಲ್ಲ, ಇನ್ನೆಲ್ಲಿ 4ನೇ ಸೆಮಿಗೆ ನೆನಪಿಟ್ಕೊಳ್ಳೋಣ ಅಂತೇಳಿ ಒಂದಿಷ್ಟು ಮಂದಿಗೆ ನೆನಪಿಟ್ಕೊಳ್ಳಿಲ್ಲ ಅಂತಂದ್ರೆ ಯಾಕೆ ಬರೋದಿಲ್ಲ ಮುಂದೆ, ಯಾಕಂದ್ರೆ ಇಲ್ಲಿ 4ನೇ ಸೆಮಿಗೆ ಬಂದಿರ್ತೀವಿ ನಾವು. ಸೊ ಸಣ್ಣ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಇದು ನೋಡಕ್ ಹೆಂಗ್ ಕಾಣಿಸ್ತದೆ ಅಂದ್ರೆ ಡಿ ಸ್ಕ್ವೇರ್ ಪ್ಲಸ್ 1 ಇದ್ರಾಗು y ಕಾಮನ್ ತೆಗೆದೆ ಲ್ಯಾಂಬ್ಡಾ ಬೈ 2 ಬತ್ತು. ಇದು ಗೊತ್ತಿದೆ, ಇದು ಸಾಲ್ವ್ ಮಾಡಿದ್ ನೆನಪೈತಿ, ನಿಮ್ ತಲೆಯಾಗ ಐತಿದು. ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ ಮೈಂಡ್ ಒಳಗೆ ಇನ್ನೂ ಐತಿ, ಆದ್ರೆ ಹೆಂಗ್ ಮಾಡ್ಬೇಕಂತ ಮರ್ತೀರಿ. ಇಂಥ ಪ್ರಾಬ್ಲಮ್ ನೋಡಿರಿ, ಆದ್ರೂ ಹೆಂಗ್ ಮಾಡ್ರಿ ಅಂತೇಳಿ ನೀವು ಮರ್ತಿರ್ತೀರಿ. ಮರಿಬೇಡ್ರಿ, ಮತ್ತೊಂದ್ಸಲ ನೆನ್ಪು ಮಾಡ್ಕೊರಿ. ಸೊ ಇಷ್ಟ ಆದ್ಮೇಲೆ ಇಷ್ಟು ಬಂದ್ ಆದ್ಮೇಲೆ ಮುಂದಿನ ಕೆಲಸ ಏನಪ್ಪಾ ನಂದು ಸಿಂಪ್ಲಿಫಿಕೇಶನ್. ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತಾವ. ಇಲ್ಲಿ ತನಕ ತಗೊಂಬಂದ್ರೆ 2 ಮಾರ್ಕ್ಸ್ ಬರ್ತಾವ್ರಿ. ಆ ಪ್ರಾಬ್ಲಮ್ ಬೇರೆ, ಇದೇ ಪ್ರಾಬ್ಲಮ್ ಬೇರೆ, ಸ್ವಲ್ಪ ಇಲ್ಲಿ ಜಾಸ್ತಿ ಇರ್ತೈತಿ, ಲೆಂದಿ ಇರ್ತೈತಿ. ಸೊ ಮುಂದೆ ಇಷ್ಟ ಆದ್ಮೇಲೆ ನನ್ನ ಕೆಲಸ ಏನು, ಆಕ್ಸಿಲರಿ ಈಕ್ವೇಶನ್ ಬರ್ಕೋಬೇಕು. ಆಕ್ಸಿಲರಿ ಈಕ್ವೇಶನ್ ಏನಾಗ್ತೈತಿ ಇದ್ರದ್ದು, ನೀವು ಹಿಂದೆ ಮಾಡಿರ್ತಾರಲ್ರಿ ಡಿಫರೆನ್ಸಿಯೇಷನ್, m ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0, m ಈಸ್ ಈಕ್ವಲ್ ಟು ಇದು ಈ ಕಡೆ ಬಂದ್ರ ಪ್ಲಸ್ ಆರ್ ಮೈನಸ್ i ಆಗ್ತೈತಿ. ಕೂಡ್ಸಿದ್ರ ಕಳೆದ್ರೆ ಇದು ಬಂತು. ಅದಾದ್ಮೇಲೆ ಏನು ಸಿ ಎಫ್ ಬರ್ಕೋತೀರಿ. ಸಿ ಎಫ್ ಅಂದ್ರೆ ಏನು, 2 ರೂಟ್ಗಳು ಒಂದು ಪ್ಲಸ್ ಮೈನಸ್ ಕಾಂಪ್ಲೆಕ್ಸ್ ಅದಾವು. ಕಾಂಪ್ಲೆಕ್ಸ್ ರೂಟ್ ಇದ್ದಾಗ ಏನ್ ಬರ್ಕೋತೀರಿ ನೀವು, C1 ಕಾಸ್ ಎಕ್ಸ್ ಪ್ಲಸ್ C2 ಸೈನ್ ಎಕ್ಸ್ ಬರ್ಕೋತೀರಿ. ಅದಾದ್ಮೇಲೆ ಇದು ಸಿಕ್ಕ ಮೇಲೆ ಇನ್ನೊಂದು ಕಂಡು ಹಿಡಿಬೇಕಲ್ಲ, ಏನು ಅಂಡ್ ನೆಕ್ಸ್ಟ್ ಹಾ ಹೇಳಪ್ಪಿ. 1 by FD sir. ಏನಪ್ಪಿ? 1 by FD is equal to lambda. ಹಾ ಆನ್ಸರ್ ಮುಂದಿನ ಹೇಳಕತ್ತೀಯಾ? ಓಕೆ. PI is equal to 1 divided by d square plus 1. FD ಅಂದ್ರೆ ಇದ d square plus 1 into lambda by 2. ಸೊ ಈ lambda by 2 ಮುಂದೆ e raised to 0x ಅಂತ ಬರ್ಕೊಂಡ್ರೆ ನಡೀತೈತೇನ್ರಿ? ನಡೀತೈತ್ರಿ ಬರ್ಕೊಂಡ್ರ? ನಡೀತೈತೋ ರಾಂಗ್ ಆಗ್ತೈತೋ? ಇಲ್ರಿ ನಡಿತೈತ್ರಿ. ನಡೀತೈತಾ? ಯಾಕಂದ್ರೆ e raised to 0 ಅಂತಂದ್ರೆ 1 into 1 ಮಾಡಿದ್ರೆ ವಾಪಸ್ ಅದ ಬರ್ತೈತಿ, ಏನು ಪ್ರಾಬ್ಲಮ್ ವ್ಯಾಲ್ಯೂ 1 ಆಗತ್ ನಡೀತೈತಿ. ಓಕೆ. ಹಂಗಾದ್ರೆ ಈಗ ನನಗೆ ಪಿ ಐ ಕಂಡು ಹಿಡಿಬೇಕಲ್ಲ, ಪಿ ಐ ಹೆಂಗ್ ಕಂಡು ಹಿಡಿತೀರಿ ನಮ್ಗೆ? ಬರ್ರಿ, 1 divided by d square plus 1 ಬಂತು. ಇಲ್ಲಿ ಲ್ಯಾಂಬ್ಡಾ ಬೈ 2 ಇಸ್ ಕಾನ್ಸ್ಟಂಟ್, ಲ್ಯಾಂಬ್ಡಾ ಬೈ 2 ಕಾನ್ಸ್ಟಂಟ್. e raised to 0 ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇಲ್ಲಿ ನಾವು ಡಿ ಜಾಗದಾಗ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0 ಸ್ಕ್ವೇರ್ ಆಯ್ತು. ಸೊ ಲ್ಯಾಂಬ್ಡಾ ಬೈ 2 ಹಂಗಾದ್ರೆ ವಾಪಸ್ 1 divided by ಈ ಡಿ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ತಿರಲ್ಲ ನೀವು, ಅವಾಗಿತ್ಲ ನಿಮ್ಗೆ ಕಲ್ತಿರ್ಲ ಏನು, 1 divided by f of d into d square is equal to f of d square into e raised to ax ಇತ್ತಂದ್ರ 1 divided by f of a square into e raised to ax. ನೀವು ಕಲ್ತಿರಿ 4th ಸೆಮಿಗೆ ಡೆರಿವೇಶನ್ ಇದ್ ನೋಡ್ರಿ, ಡೆರಿವೇಶನ್ 5 ಮಾರ್ಕ್ಸ್ ಡೆರಿವೇಶನ್ ಬರ್ತದ ನೋಡ್ರಿ ಅವ್ರು ಇವು. ಸೊ ಅಲ್ಲಿ ಏನ್ ಬರ್ತದ್ರಿ, ಇದು ಲ್ಯಾಂಬ್ಡಾ ಬೈ 2 ಬತ್ತು ಆನ್ಸರ್. ಪಿ ಐ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2 ಬತ್ತು. ಸೊ ದ ಸೊಲ್ಯೂಷನ್ ಈಸ್ ಏನ್ ಸೊಲ್ಯೂಷನ್ ರೀ, y is equal to C1 cos x plus C2 sin x plus lambda by 2. ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ಬತ್ರಿ. 3 ಮಾರ್ಕ್ಸ್ ಅಲ್ರಿ, 2 ಮಾರ್ಕ್ಸ್ ಕೊಡ್ತಾರ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ಇಟ್ಟು ಮಾಡಿದ್ರೆ ಇನ್ನ 3 ಮಾರ್ಕ್ಸ್ ಇಂದ ಏನೈತಿ, ನೀವು C1 C2 ಬೆಲೆ ಕಂಡು ಹಿಡಿಬೇಕು. ಆ 3ನೇ ಕಂಡೀಷನ್ ಒಂದು ಯೂಸ್ ಮಾಡ್ಕೊಂಡು ಮತ್ತೊಂದು C3 ಒಂದು ಕಂಡು ಹಿಡಿಬೇಕು. ಸೊ 3 ವ್ಯಾಲ್ಯೂಸ್ ಇಲ್ಲಿ ನಿಮಗೆ ಬರೋದ್ರಿಂದ ನಿಮಗೆ 5 ಮಾರ್ಕ್ಸ್ ಆದ್ರೆ ಇಲ್ಲಿ ತನಕ 2 ಮಾರ್ಕ್ಸ್ ಕೊಡ್ತಾರ. ಸೊ ಇದು 2 ಮಾರ್ಕ್ಸ್ ಇಷ್ಟು ಬಂದ ಆದ ನಂತರ ನಾ C1 C2 ಬೆಲೆ ಕಂಡು ಹಿಡಿಬೇಕು. ಹೆಂಗ್ ಕಂಡು ಹಿಡಿತೀನಿ ರೀ, ಇಲ್ಲಿ ಕೊಟ್ಟಾರಲ್ಲ ಕಂಡೀಷನ್, y of 0 is equal to 0, y of pi is equal to 1. So now y of 0 is equal to 0. It means x ಅಂದ್ರ 0, y ಅಂದ್ರೂ 0. ಎರಡನೇದು ಏನು ಕೊಟ್ಟಾರ, y of pi is equal to 1 ಅಂದ್ರೆ ಇದರ ಅರ್ಥ x is equal to pi, y is equal to 1. ಮುಂದೆ put x is equal to 0, y is equal to 0. x y 0 0 substitute ಮಾಡ್ರಿ in equation number 1. In 1
in 1. ಅವಾಗ ಏನ್ ಬರ್ತೈತೆ ನೋಡ್ರಿ ಇದು CF is equal to C1 cos x0 plus C2 sin x0 plus lambda by 2. So this gives C1 cos 0 ಅಂದ್ರೆ 1, C1 plus sin 0 ಅಂದ್ರೆ 0, C1 plus lambda by 2 ಬಂತು. CF ಅಂದ್ರೆ y ಅಂದ್ರೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದನ್ನು 0 ನೇ ಐತಿ. So this gives C1 is equal to minus lambda by 2. C1 ಸಿಕ್ತ್ರಿ minus lambda by 2. ಆಮೇಲೆ ಮುಂದೆ C2 ಸಬ್ಸ್ಟಿಟ್ಯೂಟ್ ಮಾಡ್ರಿ, ಅವಾಗ ಏನ್ ಸಿಗ್ತೈತಿ ನಮಗ, C2 ಅಂದ್ರೆ ಏನೈತಿ, x ಜಾಗದಾಗ ಪೈ, y ಜಾಗದಾಗ 1. ಹಂಗಾರ CF that is y is equal to C1 cos 0 ಅಂತಂದ್ರ ಆಗ 0 ಇತ್ತು, ಈಗ ಪೈ ಐತಿ, cos ಪೈ plus C2 sin pi plus lambda by 2, sin pi plus lambda by 2. ಸೊ ಅವಾಗ ಏನಾಗ್ತೈತ್ರಿ ಇದು C1 cos pi ಅಂದ್ರ -1 plus C2 as it is sin pi ಅಂತಂದ್ರ 0. ಇವ್ಕುರ್ ಬೆಲೆನೂ ಗೊತ್ತಾಗಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲಿ ಸ್ಟಾಪ್ ಆಗತ್ತೆ, ಮುಂದೆ ಹೋಗುದಿಲ್ಲ. plus lambda by 2. So this gives minus C1 plus lambda by 2. This is equal to 0. So ಇದ್ರಾಗ equation number 1 ಸಿಕ್ತು, equation number 2 ಸಿಕ್ತು. ಇವೆರಡು ಸಾಲ್ವ್ ಮಾಡ್ರಿ lambda ವ್ಯಾಲ್ಯೂ ಸಿಗ್ತೈತಿ. ಇವೆರಡು ಸಾಲ್ವ್ ಮಾಡಿದ್ರೆ you will get a lambda value. After getting the lambda value, just you substitute C1, C2 and lambda in the given equation, you will get the final answer. So ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೋರಿ, ಇದನ್ನ ಅಳಕಿಸ್ತೀನಿ, ಅಳಕಿಸಿ ಮತ್ತೆ ಇದು ಮುಂದೆ ಕಂಟಿನ್ಯೂ ಮಾಡ್ಕೋತ ಹೋಗ್ತೀನಿ. ಓಕೆ, ಐ ವಿಲ್ erase it. ಇಲ್ಲಿ ತನಕ ಏನೋ ಡೌಟ್ ಐತ್ರಿ ಯಾರಿಗಾರ? ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್. ಏನ್ ಡೌಟ್ ಇದ್ರೆ ಕೇಳ್ಬೋದ್ರಿ ಯಾರಿಗಾರ ಇಲ್ಲಿ ತನಕ. ಎನಿ ಡೌಟ್? ಕಂಟಿನ್ಯೂ ಮಾಡ್ಲಿ? ಡೌಟ್ ಇಲ್ಲ, ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ನಂಗ. ಸರ್ ಇದು C2 ಎಲ್ಲ ಸಿಗಲ್ರಿ? ಏನಪ್ಪಿ? ಹಲೋ, ಹೇಳ C2 ವ್ಯಾಲ್ಯೂ ಏನ್ ತಗೋ ಸರ್, ಏನು ಸಿಗಲಿಲ್ಲ. ಈಗ ಇನ್ನು ಸಿಕ್ಕಿಲ್ಲ ಮಗ. C1 C2 ಇನ್ನು ಕಂಡಿಡಿಬೇಕು ಅದನ್ನ. ಮತ್ತ ಬೇರೆ ಏನ್ ಕ್ವಶನ್? ಓಕೆ, ಏನಿಲ್ಲ ನಂಗ ಆತು. ಈಗ ನಾವು ಮತ್ತ ವಾಪಸ್ ಬರ್ತೀವಿ ಇದಕ್ಕೆ ಪ್ರಾಬ್ಲಮ್. ಓಕೆ, ಏನ್ ಕೊಟ್ಟಾರಿ ಮತ್ತೆ ಇಲ್ಲಿ ಮುಂದ ನಮಗೇನದ ಇಲ್ಲಿ ಸಿಕ್ತ ನಮಗೆ ಏನ್ C1 ಇಲ್ಲಿ ಇಕ್ವೇಶನ್ ನಂಬರ್ ಇದಕ್ಕ ಏನಂತೀನಿ ನಾನು ಆಲ್ರೆಡಿ 1 ಅಂದಿ, ನಾನು ಇಕ್ವೇಶನ್ 2 ಹತ್ತೀನಿ, ಇದಕ್ಕೆ ಇಕ್ವೇಶನ್ 3 ಹತ್ತೀನಿ. ಇಕ್ವೇಶನ್ ಇದು 3 ನ, ದಿಸ್ ಈಸ್ ಇಕ್ವೇಶನ್ ನಂಬರ್ 3. ಸೊ ಫ್ರಾಮ್ ಇಕ್ವೇಶನ್ 2 and 3, ಫ್ರಾಮ್ 2 and 3, ಇಕ್ವೇಶನ್ 2 and 3 ತಗೊಂಡು ನಾವು ಸಾಲ್ವ್ ಮಾಡ್ಬೇಕ್ರಿ. ಈಗ ಏನದು C1 plus lambda by 2 is equal to 0 minus C1 plus lambda by 2 is equal to 0. ಇದ್ರಾಗ C1 ಎರಡು ಹೋದು, ಏನ್ ಉಳಿತು 2 lambda by 2 is equal to ಇದು 1 ಬಂದೈತಲ್ರಿ ಇದು, ಯಾಕಂದ್ರೆ y1 ಇಲ್ಲಿ 1 ಐತಿ ನೋಡ್ರಿ, y is equal to 1 ಐತಿ ಎರಡನೇ ಇಕ್ವೇಶನ್ ದಾಗ ನೋಡ್ರಿ, y is equal to 1 ಐತಿ, 0 ಅಲ್ಲ 1 ಐತಿ. ಸೊ ದಿಸ್ ಇಸ್ 1, ಇದು 1 ಬಂತು. ಅವಾಗ ನಮಗ lambda is equal to 1 ಸಿಕ್ತು. ಸೊ ಈ lambda is equal to 1 ಸಿಕ್ಕಾಗ ಇಲ್ಲಿ ನಾನು C1 C2 ಜಾಗದಾಗ ಹಾಕ್ತೀನಿ ನಾನು. Put lambda is equal to 1 in 2 and 3. 2 and 3 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. C1 plus 1 by 2 is equal to 0. ಹಂಗಾದ್ರೆ C1 is equal to 1 by 2. ನೆಕ್ಸ್ಟ್ lambda ಇನ್ನೊಂದು ಏನದರಿ ಅದು ಏನದು 1 is equal to minus C1 plus lambda by 2. ಹಂಗಾರ 1 is equal to minus C1 plus lambda by 2 ಅಂದ್ರೆ 1 by 2 minus C1 is equal to ಇದು ಈ ಕಡೆ ಬಂದ್ಬಿಟ್ರ ಇಲ್ಲ ಇದನ್ನ ಈ ಕಡೆ ತಂದ್ಬಿಟ್ರಿ, ಈ ಕಡೆ ತಗೊಂಡ್ಬಂದ್ಬಿಡ್ರಿ. ಅವಾಗ ಏನಾಗ್ಬಿಡ್ತೈತಿದ್ರು C1 is equal to 1 ಈ ಕಡೆ ಬರ್ತೈತಿ 1 by 2 minus 1. ಸೊ 1 by 2 minus 1 ಅಂದ್ರ C1 is equal to minus 1 by 2. ಅರ್ಧದಾಗ 1 ಕಳೆದ್ರ ಮೈನಸ್ ಅರ್ಧ,
ಸೊ C1 1/2 ಇಲ್ಲೂ C1 ಸಿಕ್ತು. C1 is equal to 2 ವ್ಯಾಲ್ಯೂಸ್ ಇಲ್ಲಿ ನಮಗೆ ಸಿಕ್ಕುರಿ. ಸೊ ಇರ್ಲಿ 2 ವ್ಯಾಲ್ಯೂ ಸಿಕ್ಕವ ಸೇಮ್ ಬಂದಾವ ಬೇರೆ ಬೇರೆ ಬಂದಾವ ಇರ್ಲಿ. C2 ನಮಗೆ ಸಿಕ್ಕಿಲ್ಲ. C2 ಸಿಕ್ಕಿಲ್ಲ ಅಂತಂದ್ರ ಯಾಕೆ C2 ಸಿಕ್ಕಿಲ್ಲ ಅಂದ್ರ ಇಲ್ಲಿ ಕೊಟ್ಟಾರ ಅವರು ಕಂಡೀಷನ್ ಕೊಟ್ಟಾರು. ಈ ಕಂಡೀಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವು C2 ಬೆಲೆಯನ್ನ ಕಂಡುಹಿಡಿಬೇಕಾಗ್ತೈತಿ. ಸೊ ಅದಕ್ಕ ಪುಟ್ C1 is equal to ನಾವು ಏನ್ಬೇಕು ಲಾಸ್ಟಿಗೆ put C1 is equal to -1/2 and lambda is equal to ಏನಾದ್ರೆ lambda is equal to ಏನ್ ಸಿಕ್ಕತಿ 1 ಸಿಕ್ಕತಿ and lambda is equal to 1 ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇನ್ನು 1 ಒಂದೇ ಈಕ್ವೇಶನ್ ಒಳಗ ಇಲ್ಲ ಅದ ನೋಡ್ರಿ. ಒಂದೇ ಈಕ್ವೇಶನ್ ಇಲ್ಲ ಐತಿ ನೋಡ್ರಿ. ಇಲ್ಲ ಐತದ ಪ್ಲಸ್ λ/2 ಇಲ್ಲಿತ್ತು ಇದಲ್ಲ ಒಂದೇ ಈಕ್ವೇಶನ್. λ/2 ಇದು ಇಲ್ಲ ಐತಲ್ಲ ಒಂದೇ ಈಕ್ವೇಶನ್ ಇದು. ಸೊ ಇದ್ರ ಸಬ್ಸ್ಟಿಟ್ಯೂಟ್ ಮಾಡ್ರಿ ಏನ್ ಬಂತು ನಮಗ y is equal to C1 ಅಂದ್ರ -1/2 cos x ಪ್ಲಸ್ C2 ಗೊತ್ತಿಲ್ಲ ಹಂಗ ಬರ್ನಿ ನಾನು C2 sin x ಪ್ಲಸ್ ಲ್ಯಾಂಬ್ಡಾ ಅಂದ್ರ 1/2. ಲ್ಯಾಂಬ್ಡಾ 1/2 ಇಲ್ಲ. ಲ್ಯಾಂಬ್ಡಾ ಅಂದ್ರೆ ಏನೈತಿ 1 ಐತಿ ಮ್ಯಾಲ ಡಿವೈಡೆಡ್ ಬೈ 2 ಐತಿ ಅದಕ್ಕೆ. ಇಲ್ಲದ ನೋಡ್ರಿ ಲ್ಯಾಂಬ್ಡಾ ಅಂದ್ರೆ 1 ಡಿವೈಡೆಡ್ ಬೈ 2 ಐತಿ. ಲ್ಯಾಂಬ್ಡಾ ವ್ಯಾಲ್ಯೂ 1 ಡಿವೈಡೆಡ್ ಬೈ 2. ಸೊ ಇಷ್ಟು ಸಿಕ್ತಿರಿ ನಮಗೀಗ. ಸೊ ಈ ಈಕ್ವೇಶನ್ ನಾ ಏನಂತೇನ್ರಿ ಈಕ್ವೇಶನ್ ನಂಬರ್ 3 ಆಗಿತ್ತು. ಇದು 4ನೇ ಈಕ್ವೇಶನ್ ಅಂದೆ. ಆಮೇಲೆ ಆಲ್ಸೋ ಗಿವನ್ ದ್ಯಾಟ್ ಇಲ್ಲಿ ತನಕ ಅಂತೂ ಹಿಂದೆ ಮಾಡಿದ ಪ್ರಾಬ್ಲಮ್ ಐತಿ. ರಿಮೆಂಬರ್ ಏನು ಹೊಸದ್ ಮಾಡಿಲ್ಲ ನಾನು. ಹಿಂದೆ ಏನ್ ಆಗಲ್ಲ ಯೂಲರ್ಸ್ ಈಕ್ವೇಶನ್ ಸಾಲ್ವ್ ಮಾಡಿದ್ನಿಲ್ರಿ ಅದೇ ಪ್ರಾಬ್ಲಮ್ ಇಲ್ಲಿ ಐತಿ. ಇಲ್ಲಿ ತನಕ ಏನು ಹೊಸದಿಲ್ಲ. ಹಿಂದೆ ಮಾಡಿದ ಪ್ರಾಬ್ಲಮ್ ಅದೇ ತರನೇ ಇಲ್ಲಿ ಮಾಡೋದು. ಇನ್ ಮೇಲೆ ಹೊಸ ಚಲೋ ಆದ್ ನೋಡ್ರಿ ಪ್ರಾಬ್ಲಮ್ ಏನಂದ್ರ ಆಲ್ಸೋ ವಿ ಹ್ಯಾವ್ ನಮಗೆ ಇನ್ನೂ ಕೊಟ್ಟಾರ. ಅವ್ರ ಏನ್ ಕೊಟ್ಟಾರ 0 to pi y dx is equal to 1 ಕೊಟ್ರ. ಅವಾಗ ನಾವೇನ್ ಮಾಡ್ಬೇಕ್ರಿ ಇದನ್ನ y ಇಲ್ಲ ಇಂಟಿಗ್ರೇಷನ್ ಮಾಡ್ಬೇಕು. ಇಂಟಿಗ್ರೇಷನ್ 0 to pi y ಅಂದ್ರೆ ನಮ್ಗೆ ಗೊತ್ತೈತಿ ಎಲ್ಲೈತಿ y ಅಂದ್ರೆ ಇಲ್ಲಿ ಸಿಕ್ಕೈತ್ಲ. y ಅಂದ್ರೆ ಇಲ್ಲಿ ಸಿಕ್ಕೈತ್ಲ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕ್ರಿ ಇಲ್ಲಿ. ಅವಾಗ ಏನಾಗ್ತೈತ್ರಿ ಇದು -1/2 cos x ಮುಂದ ಪ್ಲಸ್ C2 sin x ಪ್ಲಸ್ 1/2 ಇನ್ನು 10 ನಿಮಿಷ ಉಳಿದಿದ್ದು ಪ್ಲಸ್ 1/2 ಇಂಟು dx is equal to 1. ಸೊ ಇದನ್ನ ಇಂಟಿಗ್ರೇಷನ್ ಮಾಡಕ್ ನೀವು ಬರ್ಬೇಕ್ರಿ. ಇಂಟಿಗ್ರೇಷನ್ ಮಾಡೋದಂದ್ರ ನಮಗ ಬಾಳ ಇದು ಒಂದ್ ಹೇಳ್ಕೊಡ್ಬೋದು. ಉಳಿದ ಕಷ್ಟ ಆದೈತಿ ಇಂಟಿಗ್ರೇಷನ್ ನಿಮಗ್ ಬರ್ಲಿಲ್ಲ ಅಂದ್ರ. ಸೊ 1/2 ಕಾನ್ಸ್ಟೆಂಟ್ ಆದೈತ್ರಿ. cos x ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು x ಮಾಡಕತ್ತಿದ್ದೆವು. cos x ಇಂಟಿಗ್ರೇಷನ್ ಏನಾಗ್ತೈತ್ರಿ sin x ಆತೈತಿ. minus sin x cos x plus sin x minus sin x plus sin x ಆಗ್ತೈತಿ. plus sin x plus C2 ಕಾನ್ಸ್ಟೆಂಟ್ sin x minus cos x. ವೆರಿ ಗುಡ್. 1/2 1/2 into x 1/2 x. ಹಾ ಮುಂದ lower limit and upper limit so is equal to 1. ಬಟ್ ಇಂಟಿಗ್ರೇಷನ್ ಮಾಡಿರ್ತೀವಲ್ಲ ಇದು ಇಂಟಿಗ್ರೇಷನ್ ಮಾಡಿದ್ಮೇಲೆ ಇನ್ನೊಂದು ಬರ್ಕೋಬೇಕಲ್ಲ ಏನಂತ ಹೇಳಿ ಒಂದು C2 ಏನಾರ ಬರ್ಕೋಬೇಕಲ್ಲ ನಾವು. ಫಸ್ಟ್ ಇದ್ರ ಮುಂದೆ C2 ಮುಂದ ಏನ್ ಮಾಡ್ತೀರಿ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಮತ್ತ ಏನಾದ್ರೆ ಅಪ್ಪರ್ ಲಿಮಿಟ್ ಓವರ್ ಲಿಮಿಟ್. ಅಪ್ಪರ್ ಲಿಮಿಟ್ ಏನದ sin pi. ಸರ್ ಕಾನ್ಸ್ಟೆಂಟ್ ಬರಲ್ರಿ. ಕಾನ್ಸ್ಟೆಂಟ್ ಬರೋದಿಲ್ರಿ. ಹೌದಲ್ಲ ಮತ್ತೆ ಕಾನ್ಸ್ಟೆಂಟ್ ಯಾಕೆ ಬರ್ತೈತಿ ಇಲ್ಲಿ ಆಲ್ರೆಡಿ ಐತಿ ಅದು ಡೆಫಿನೆಟ್ ಇಂಟಿಗ್ರಲ್ ಒಳಗೆ ಕಾನ್ಸ್ಟೆಂಟ್ ಯಾಕೆ ಬರ್ತೈತಿ ಅದು ಸುಮ್ಮನೆ ಹೇಳೋದನ್ರಿ ಸರ್. 1/2 sin pi minus C2 cos x plus 1/2x its whole raised to upper limit ಅಥವಾ ಮುಂದೀಗ ಅವರ್ ಲಿಮಿಟ್ ಹಾಕಿದ್ರೆ ಇದು sin 0 C2 cos pi ಇದು C2 cos pi ಮತ್ತೆ half ಸರ್ C2 cos pi ಬರುತ್ತೆ ಸರ್ ಅಲ್ಲಿ. C2 cos pi ಇದು ಪೈನರಿ ಇದು. ಹಾ ಇಲ್ಲಿ ಅಲ್ಲಿ ಒಂದು half pi C2 ಇದು C1 ಅಂತ ಇದು 0 ಆಗ್ಬಿಡ್ತೈತೆ. ಯಾಕ 0 ಹಾಕಿದ ಕೂಡಲೇ sin 0 ಆತ. C2 cos 0 ಅಂತಂದ್ರೆ 1 ಅಂದ್ರೆ -C2 ಪ್ಲಸ್ 1/2 ಇಂಟು 0 ಹಾಕ್ಬಿಟ್ರ 0 ಆಗ್ಬಿಡ್ತೈತಿ ಟರ್ಮ್ ಈಸ್ ಈಕ್ವಲ್ ಟು 1. ಸೊ ನೋಡ್ರಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಬರಿಬೇಕಾ ಇದನ್ನ. ನಾನು ನೋಡ್ರಿ ನಾ ಇಲ್ಲೆಲ್ಲ ಅವಸರ ನೀಟಾಗಿ ಮಾಡ್ಬೇಕು ನೀವು. ಹಾ ನನಗತ್ತೆ ಮಾಡ್ಬೇಡ್ರಿ. ಇಲ್ಲೆಲ್ಲ ನೀವು ಎಕ್ಸಾಮ್ ಮಾರ್ಕ್ಸ್ ಇರ್ತಾವ ನಿಮ್ಗೆ. ನನಗೇನು ಇಲ್ಲಿ ಯಾರು ಮಾರ್ಕ್ಸ್ ಕೊಡೋದಿಲ್ಲ. ಸೊ ಅದಕ್ಕೆ ಸಿಂಪ್ಲಿಫೈ ಮಾಡ್ರಿ. ನಿಮ್ಗೆ ಏನ್ ಬರ್ತೈತೆ ಅಂತಂದ್ರ 2C2
ಈಸ್ ಈಕ್ವಲ್ ಟು 1 ಮೈನಸ್ ಪೈ ಬೈ 2 ಬರ್ತೈತೆ ನೋಡ್ರಿಪ್ಪ. ನೋಡ್ರಿ ಹೆಂಗ್ ಸಿಂಪ್ಲಿಫೈ ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಇದನ್ನ ಸಿಂಪ್ಲಿಫೈ ಮಾಡಿ ಚಂದ sin ಪೈ ಅಂದ್ರೆ 0 ಹಾಕ್ರಿ, cos ಪೈ ಅಂದ್ರೆ -1 ಹಾಕ್ರಿ, ಸಿಂಪ್ಲಿಫೈ ಮಾಡ್ರಿ. 2c2 ಈಸ್ ಈಕ್ವಲ್ ಟು 1 ಮೈನಸ್ ಪೈ ಬೈ 2 ಬರ್ತೈತಿ. ಆಮೇಲೆ c2 ಈಸ್ ಈಕ್ವಲ್ ಟು ಇದನ್ನ ಸಿಂಪ್ಲಿಫೈ ಮಾಡಿದಾಗ c2 ಈಸ್ ಈಕ್ವಲ್ ಟು ಈ 2 ಇಲ್ಲಿ ಬರ್ತೈತಿ ಅಂದ್ರೆ 2 ಮೈನಸ್ ಪೈ ಆದತಿ. ಈ 2 ಇಲ್ಲಿ ಬಂದ್ರೆ ಲಸ ತೆಗೆದಾಗ LCM ತೆಗೆದಾಗ ಡಿವೈಡೆಡ್ ಬೈ 2 ಇರ್ತೈತಿ. ಈ 2 ಒಂದು ಈ 2 ಡಿವೈಡೆಡ್ ಬೈ ಇರ್ತೈತಿ. ಇದೊಂದು 2 ಕೆಳಗೆ ಬಂದ್ಬಿಡ್ತಂದ್ರೆ 4 ಆಗ್ತೈತಿ. ಸೊ ಅವಾಗ ಏನಾಗ್ತೈತಿ ಇದನ್ನ c2 ಬೆಲೆ ಸಿಕ್ತು 2 ಮೈನಸ್ ಪೈ ಡಿವೈಡೆಡ್ ಬೈ 4 ಸಿಕ್ತು. ಈ c2 ಸಿಕ್ಕಾಗ ಪುಟ್ c2 ವ್ಯಾಲ್ಯೂ ಇನ್ ಇಲ್ಲಿ ಬಂದತ್ಲ ಇಕ್ವೇಶನ್ ನಂಬರ್ 4. ಆ ಇಕ್ವೇಶನ್ ನಂಬರ್ 4 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಅವಾಗ ವಿ ಗೆಟ್ c2 ಅಂದ್ರೆ ಏನೈತ್ರಿ ಇಲ್ಲಿ ಈ ಜಾಗದಾಗ ಇದನ್ನ ತೆಗೀರಿ. 2 ಮೈನಸ್ ಪೈ ಡಿವೈಡೆಡ್ ಬೈ 4 ಹಾಕ್ರಿ. ಸೊಲ್ಯೂಷನ್ ಕಂಪ್ಲೀಟೆಡ್, ಫಿನಿಶ್, ಮುಗಿದ್ ನೋಡ್ರಪ್ಪ. ಇಷ್ಟೇ, ಬಹಳ ಸರಳ ಐತ್ರಿ ಲೆಕ್ಕ. ಎನಿ ಡೌಟ್? ಇಲ್ಲೆಲ್ಲ ನೋಡ್ರಿ ಏನ್ ಕಂಪ್ಲೀಟ್ ಏನಲ್ಲ ಇಲ್ಲಿ ನೀವು ಬಹಳ ಕೇರ್ಫುಲ್ ಆಗಿ ಲಕ್ಷ ಕೊಡ್ಬೇಕಾಗಿದೆ ಎಲ್ಲಪ್ಪ ಅಂತಂದ್ರ ಇಲ್ಲೇ ನೋಡ್ರಿ ಈ ನಿಮಗ 4 ಸೆಮಿಂದು ಗೊತ್ತಿರ್ಬೇಕು. ಇಲ್ಲೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬಂದ್ಕೊಳ್ಳೆ 4 ಸೆಮಿಂದ ಐತ್ರಿ. ಮತ್ತೆ ಇಲ್ಲಿ ಬಂದ್ಕೊಳ್ಳೆ PUC ಸೆಕೆಂಡ್ ಇಯರ್ ಐತ್ರಿ ಇಂಟಿಗ್ರೇಷನ್. 4 ಸೆಮಿಂದ ಗೊತ್ತಿರ್ಬೇಕು, PUC ಸೆಕೆಂಡ್ ಇಯರ್ ಗೊತ್ತಿರ್ಬೇಕು. ಇಲ್ಲಿ ಸಾಲ್ವ್ ಮಾಡೋದು 8ನೇದು ಐತಿಲ್ರಿ, 8ದ್ದು ಕೂಡ್ಸೋದು, ಕಳಿದು, ಕಡ್ತಾ ಹೊಡಿದು, ಫ್ಯಾಕ್ಟರೈಸ್ ಮಾಡೋದು ಇದೆಲ್ಲ ಇಲ್ಲಿ 8ದ್ದು ಯೂಸ್ ಆತು. ಇಲ್ಲಿ PUC ಸೆಕೆಂಡ್ ಇಯರ್ದು ಯೂಸ್ ಆತು, PUC ಸೆಕೆಂಡ್ ಇಯರ್ದು ಯೂಸ್ ಆತು. ಇಲ್ಲಿ ಬಂದು 4th ಸೆಮಿಸ್ಟರ್ದು ಯೂಸ್ ಆತು. ಆಮೇಲೆ ಇಲ್ಲಿ ಕಂಡೀಷನ್ ಸಬ್ಸ್ಟಿಟ್ಯೂಟ್ ಮಾಡೋದು, ಟೇಲರ್ಸ್ ಥಿಯರಮ್, ನ್ಯೂಮರಿಕಲ್ ಅನಾಲಿಸಿಸ್ ಯೂಸ್ ಆತು. ಆಮೇಲೆ ಇಲ್ಲಿ ಪೈ sin ಪೈ cos ಪೈ ಇಲ್ಲಿ PUC ಫಸ್ಟ್ ಇಯರ್ ಯೂಸ್ ಆತು. ಇದು PUC ಫಸ್ಟ್, ಇದು PUC ಸೆಕೆಂಡ್ ಇಯರ್, ಇಲ್ಲಿ ಡಿಗ್ರಿ 4th ಸೆಮ್, ಇಲ್ಲಿ 8ನೇತ ಎಲ್ಲಾನು ಬೇಕು ನೋಡ್ರಿ. ಇವೆಲ್ಲ ಗೊತ್ತಿದ್ರ ಲೆಕ್ಕ ಈಜಿಯಾಗಿ ಹೋಗ್ತಾವ, ಇಲ್ಲಾಂದ್ರೆ ಬಾಯ್ಪಾಟ್ ಹಾಕೋದಾಕ. So anyhow, is there any doubt? If you have any doubt, you can ask me. You have a 4 minutes time. ಇನ್ನು 4 ನಿಮಿಷ ಟೈಮ್ ಐತಿ. ನಿಮಗೆ ಏನಾರ ಡೌಟ್ ಇದ್ರೆ ನೀವು ಕೇಳಬಹುದು. ಡೌಟ್ ಇರ್ಲಿಲ್ಲಪ್ಪ ಅಂತಂದ್ರ ನಾ ಮುಗಿಸ್ಬಿಡ್ತೀನಿ ಕ್ಲಾಸ್. ಏನಪ್ಪಿ ಕ್ಲಾಸ್ ಏನಮ್ಮ ಸರ್ ಕೈನೆಮೆಟಿಕ್ಸ್ ರೀ. ಕೈನೆಮೆಟಿಕ್ಸ್ ಸಿಕ್ಕಾಪಟ್ಟಿ ಕೈನೆಮೆಟಿಕ್ಸ್ ಒಳಗದೇನು ಸಾಮಾನ್ಯನ ಕೈನೆಮೆಟಿಕ್ಸ್ ತೆರಿ ಕೆಟ್ಟ ಹೋಗತ್ತೆ. ಬಹಳ ದೊಡ್ಡದು ಲೆಂದಿ ಐತದ, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾ ಸುಮ್ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಪ್ರಾಬ್ಲಮ್ ಅವು ಪಿಕ್ಸ್ ಬರ್ತಾವ, ಇವು ಪಿಕ್ಸ್ ಪ್ರಾಬ್ಲಮ್ ಬರ್ತಾವ ಅಂತೇಳಿ ನಾ ಬಿಡಿಸಿದೆ ಇಲ್ಲ ಇವು ಬಿಡಿಸ್ತಿರ್ಲಿಲ್ಲ. ಇದೇ ಮಾಡಲ್ ಒಳಗೆ ಟೈಪ್ ಎಷ್ಟು ಕ್ವಶನ್ ಬರ್ತಾವ್ರಿ? ಈ ಟೈಪ್ ಒಂದ್ ಕ್ವಶನ್ ಬರ್ತೈತಮ್ಮ. ಈಗೇನ್ ಬಿಡಿಸಿಲ್ಲ, ಈ ಟೈಪ್ ಒಂದ್ ಕ್ವಶನ್ ಬರ್ತೈತಿ. ಆಮೇಲೆ ಆಗ ಯೂಲರ್ಸ್ ಮ್ಯಾಗ ಏನ್ ಬಿಡಿಸಿಲ್ಲ, ಆ ಟೈಪ್ 2 ಕ್ವಶನ್ ಬರ್ತಾವ. ಅಲ್ಲಿ 10 ಮಾರ್ಕ್ಸ್, ಇಲ್ಲಿ 5 ಮಾರ್ಕ್ಸ್, 2 ಮಾರ್ಕ್ಸ್ 2 ಮಾರ್ಕ್ಸ್, ಟೋಟಲ್ ನಿಯರ್ಲಿ 19-20 ಮಾರ್ಕ್ಸ್ ಬರ್ತೈತಿ ಪ್ರಾಬ್ಲಮ್. 20 ಮಾರ್ಕ್ಸ್. ಸೊ ನಾಳೆ ಕ್ಲಾಸ್ ತಗೋತೀರ? ನಾಳೆ ಯಾವ ಕ್ಲಾಸ್ ಅಮ್ಮ? ಸರ್ ಇನ್ನ 15 ಮಾರ್ಕ್ಸ್ ಹೇಳ್ರಿ ಸರ್. ಹಂಗೆ ಹೇಳಕತ್ತಿಲ್ಲ ಅದನ್ನ. ಹಾ ಸರ್, ಅದೇ ಸರ್ ಪಾಸಿಂಗ್ ಸರ್. ಏ 20 ಮಾರ್ಕ್ಸ್ ನಾಳೆ ಎಕ್ಸಾಮ್ ಐತಿಲ್ಲ ಸರ್? 35 ಮಾರ್ಕ್ಸ್ ಸರ್ ನಾಳೆ ಇಲ್ಲ ನಾಡಿದ್ದು ಇದೆ. ನಾಳೆ ಬಿಟ್ಟು ನಾಳೆ ಐತೆನಾ? ಹಾ ಸರ್. ನಾಳೆ CS ನಾಳೆ ಮೋಸ್ಟ್ಲಿ ನಾ ಖಾಲಿ ಇರ್ತೀನಲ್ಲ ಗೊತ್ತಿಲ್ಲ. ಖಾಲಿ ಇದ್ನಿ ಅಂದ್ರೆ ಅಡ್ವಾನ್ಸ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿರ್ತೀನಿ ನಾನು ನಿಮ್ಮ ಗ್ರೂಪ್ ಒಳಗ. CS ಏನೇ ಇಲ್ರಿ. ಇನ್ನ 15 ಮಾರ್ಕ್ಸ್ ಮಾಡಿಸ್ಬಿಡ್ರಿ ಸರ್. ಪಾಸ್ ಆಗ್ತದೆ ಸರ್. 20 ಆಗ್ಯಾವ್ರಿ ಸರ್. ಇನ್ನೊಂದು 15 ಮಾರ್ಕ್ಸ್ ಮಾಡಿಸ್ಬಿಟ್ರಿ ಪಾಸ್ ಆಗಿರಂತೆ. ಹಾ ಸರ್, ಮತ್ತೆ ನಿಮ್ಮ ಹೆಸರು ಪಾಸ್ ಆಗ್ತೀರಿ. CS ಇನ್ಫಾರ್ಮೇಶನ್ ಇಲ್ರಿ. ಅಲ್ಲೋ ಈಗ 15 ಮಾರ್ಕ್ಸ್ 20 ಮಾರ್ಕ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ಲಿ ಯೂಲರ್ಸ್ ಈಕ್ವೇಷನ್ ಐತಿ. ಯೂಲರ್ಸ್ ಈಕ್ವೇಷನ್ ಅಂದ್ರೆ ಅದು 5 ಮಾರ್ಕ್ಸ್ ಫಿಕ್ಸ್ ಅದನ್ನ ಬಿಡ್ತೀರಿ. ಹಾ, ಮತ್ತೆ ಥಿಯರಮ್ಗಳು 5-6 ಥಿಯರಮ್ ಅದಾವ. ಅಲ್ಲಿ 30 ಮಾರ್ಕ್ಸ್ ಅದಾವ. ಅವು 30, ಇದು ಒಂದು 20, 50 ಮಾರ್ಕ್ಸ್ ಆತ್ಲ. ಪಾಸ್ ಆಗಿರ್ಕಿದೆ ಹೆಚ್ಚಾತ. ಅದ್ರಾಗಿನ 20 ಮಾರ್ಕ್ಸ್ ಹಲೋ ಸರ್. ಪಾಸ್ ಮಾಡ್ತೀರಾ ಮಾಡಿ ಸರ್? ಪಾಸ್ ಸರ್ 2 ಕ್ವಶನ್ ಗ್ರೂಪ್ಗೆ ಹಾಕ್ತೀನಿ ಸರ್, ಸಾಲ್ವ್ ಮಾಡಾಕ ಸರ್. ಬರವಲ್ ಸರ್ ಅದ ಆನ್ಸರ್. ನಾನು ಕ್ವಶನ್ ಕಳ್ಸಪ್ಪಿ, ನಾನು ಕ್ವಶನ್ ಕಳ್ಸು. ಬೇರೆ ಯಾರು ಸಾಲ್ವ್ ಮಾಡ್ತಾರೆ, ನನಗೆ ಈಗ ಸಾಲ್ವ್ ಮಾಡಕತ್ರ ಪೇಷನ್ಸ್ ಇಲ್ಲ. ಸಾಲ್ವ್ ಮಾಡಿದ್ ನನ್ನ ಕಡೆ ಇತ್ತು ಅಂತಂದ್ರ ಅದನ್ನ ಫೋಟೋ ಹೊಡೆದು ನಿಮ್ಗೆ ಗ್ರೂಪಿಗೆ ಹಾಕ್ತೀನಿ. ಸಾಲ್ವ್ ಮಾಡಿದ್ ಇರ್ಲಿಲ್ಲ ಅಂತಂದ್ರೆ ಬೇರೆ ಯಾರ ಕಳಿಸ್ತಾರೆ ಸರ್. ಅದು ಅದೇ ತರ ಬಿಡಿಸಿದ್ ಬೇರೆ ಯಾವ ಪ್ರಾಬ್ಲಮ್ ಇದ್ರೆ
ಪೋಲರ್ ಇಕ್ವೇಶನ್ ಮೇಲೆ ಐತಿ ಸರ್ ಅದು ಬರವಾದಾಗೈತಿ ಟ್ರೈ ಮಾಡಿವಿ ಸರ್. ಅದ ನೀನ್ ನನಗ ಕಳ್ಸೋದನ್ನ ನನ್ನ ಪ್ರಾಬ್ಲಮ್ ನನಗೆ ಟೈಮ್ ಸಿಕ್ತಂದ್ರ ನಾ ಕೂತು ಅದನ್ನ ಪೇಷನ್ಸ್ ನೋಡ್ ನಾ ಬಡ ಬೆಳ್ಸಕತ್ತಂದ್ರೆ ಹಿಂಗ ಆಕತ್ ನೋಡಲ್ಲ ಒಳಗ್ ನೋಡ್ಲಿ ಪೈ ಇದ್ದು 2 ಬರ್ಕೋತೀನಿ 2 ಇದ್ದು ಪೈ ಬರ್ಕೋತೀನಿ ಎಕ್ಸ್ ಇದ್ದಲ್ಲಿ ಎಕ್ಸ್ ಬರ್ಕೊಳಂಗಿಲ್ಲ ಕೆ ಬರ್ಕೋತೀನಿ ಅದು ಏನೇನ್ ಆಕೈತಿ ಹಂಗ ಆಕೈತಿ ಅದು ಬೋರ್ಡ್ ಮೇಲೆ ಬಿಡಿಸೋ ಮುಂದೆ ಕ್ಲಾಸ್ ರೂಮ್ನಾಗ ಅಂತ್ರು ಕ್ಲಾಸ್ ರೂಮ್ನಾಗ ಚಂದ ಇರ್ತೈತಿ ಕ್ಲಾಸ್ ಚಂದ ಇರ್ತೈತಿ ಕ್ಲಾಸ್ ರೂಮ್ನಾಗ ಬಟ್ ಇಲ್ಲಿ ಹಿಂಗ ಆಕೈತಿ ನೋಡಿ ಎಲ್ಲೆಲ್ಲಿ ಅವ್ರು ಇದ್ರು ನಿಯರ್ಲಿ ವಿ ಹ್ಯಾವ್ 90 ಸ್ಟೂಡೆಂಟ್ಸ್ ಇದ್ರು ಬರ್ಬಾರ್ದ ಈಗೆಲ್ಲ ಕಟ್ ಆಗಿ ಪ್ರಾಬ್ಲಮ್ ಓದ್ಕೊಳ್ಳಿ ಹೊಂಟಾರ ಎಲ್ಲಾರು. ಸೊ 90 ಜನ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಸೊ ನನ್ನ ಕಡೆ ಎಷ್ಟು ಆದೈತೆ ಅಟ್ ಹೆಲ್ಪ್ ಅಂದ್ರು ನಾ ಮಾಡಾಕತ್ತೀನಿ. anyhow Thank you so much, sir. best help of this. How you feel? Are you understanding my lecture? ನಾ ಕಲ್ಸೋದು ಚಲೋ ಅನ್ಸೈತ್ರಿ ನಿಮ್ಗೆ ಎಲ್ಲರಿಗೂ ತಿಳಿದೈತಿ? ಮಸ್ತ್ ರೀ ಸರ್ ಮಸ್ತ್ ರೀ. ಹಾ 24 ಸರ್ ಈಗ 24 ಆರಾಮ್ ಬರ್ಬರ್ತೀವಿ ಸರ್. ಅಲ್ಲ ನಾನ್ ಏನ್ ಉದ್ದೇಶ ಗೊತ್ತೇನ್ರಿ ಇನ್ನೊಂದ್ ದಿವ್ಸ ಮಾತಾಡ್ರಿ ಸರ್ ಮಾಡ್ಬೇಡ್ರಿ ಸರ್. ಯಾವ್ದ ಕ್ಲಾಸಿಗೆ ಹೋದ್ರು ಎಟ್ ಲೀಸ್ಟ್ ಎಡ್ಡ ಪ್ರಾಬ್ಲಮ್ ಕಲ್ಸೋದ್ ಕರೆ ಆ ಎಡ್ಡು ಪ್ರಾಬ್ಲಮ್ ಪರ್ಫೆಕ್ಟ್ ಆಗಿ ಕಲ್ಸ್ಬೇಕು. ಎರಡು ಪೂರ ತಿಳಿಬೇಕು 100%. ಹೌದು ಸರ್ ಕರೆಕ್ಟ್ ಸರ್. ಅದ ನಮ್ ಥಿಯರಿ ರೀ. ಏನಪ್ಪಿ ಸರ್ ಇನ್ನೊಂದ್ ದಿವ್ಸ ಮಾಸ್ ಹೇಳ್ರಿ ಸರ್. ಹೇಳು ನಾಳೆ ಹೇಳೋಣ ಒಮ್ಮೆ ಇವತ್ತು ಬೇಡ ಗಂಟೆ ಹೊಡಿಯತ್ತ ನಾನು 2 ತಾಸ ಕಂಟಿನ್ಯೂಸ್ ನಾಳೆ ಹೇಳ್ತೀನಿ ನಾಳೆ. ಕಡೆಗೆ ಇನ್ನೊಂದ್ ಇವತ್ತು 5 ಮಾಸ್ ಹೇಳ್ರಿ ಸರ್. ನಂದು ಇದು ಕಾಣಿಸತೈತಿಲ್ಲ ನಿಮ್ಮ ಮುಖ ಕಾಣಿಸತೈತಿ ಎಲ್ಲರಿಗೂ ಇಲ್ಲ ಸರ್ ಕರೆಕ್ಟ್ ಕಾಣಿಸ್ತೈತಿ ಸರ್ ಕಾಣುತ್ತೆ ಅಲ್ರಿ ನೀವ್ ಎಲ್ಲಾರು ಬುಕ್ ತಗೊಂಡು ಹೋದ್ರು ಅಂತಂದ್ರೆ ಅಲ್ಲಿ ಹೋಗಿ ಯಾವ ಜೆರಾಕ್ಸ್ ಸೆಂಟರ್ ಹೋಗಿ ಜೆರಾಕ್ಸ್ ಮಾಡ್ಸೋತಿರಪ್ಪ ನಮ್ ಮುಖ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳು. ಆ ಬುಕ್ ತಗೊಂಡ್ರೆ ಆ ಬುಕ್ ಫೋಟೋ ಇರ್ತೈತಿ. ಸರ್ ವಿಡಿಯೋ ಮಾಡಿ ಬುಕ್ ತೋರಿಸ್ತೇನ್ರಿ. ಸರ್ ವಿಡಿಯೋ ಮಾಡಿ ಬುಕ್ ತೋರಿಸ್ತೇನೆ. ಬುಕ್ ತಗೊಂಡ್ರೆ ಬಹಳ ಖುಷಿ ನನಗ. ಬುಕ್ ತಗೊಂಡ್ರೆ ಬಹಳ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಬುಕ್ ತಗೊಂಡ್ ಹೋದ್ರಿ ಜೆರಾಕ್ಸ್ ಮಾಡ್ರಿ. ಹಾ ನಂಬಿಕೆ ಇಲ್ರಿ ವಿಡಿಯೋ ಮಾಡ್ರಿ ಸರ್ ನೀವು. ಇಲ್ಲ ನಡೀತೈತೆ ನಂಬಿಕೆ ಐತಿ ನಿಮ್ ಮ್ಯಾಲ ನಂಬಿಕೆ ಐತಿ. ಆದ್ರೆ ಎಲ್ಲಾರು ಬುಕ್ ತಗೊಂಡ್ ಹೋದ್ರೆ ಬಾಳ ಚಲೋ. ಜೆರಾಕ್ಸ್ ಮಾಡ್ಸ್ಕೊಂಡ್ರೆ ನಮಗ ಅನ್ನೋದಕ್ಕಿಂತ ಈಗ ಪಬ್ಲಿಷ್ ಮಾಡಿರ್ತಾರ ಲಕ್ಷಾಂಗಟ್ಲೆ ರೊಕ್ಕ ಹಾಕಿ ಅವ್ರಿಗೂ ಲಾಸ್ ಆಗ್ತೈತಿ.